ಪದೇ ಪಾರ್ವತಿ ಪದೇ ಪಾರ್ವತಿ ಪದೇ ಪುಂಡರೀಕ ವರದೆ ಜೈ ಜೈ ಜಯ ಜಯ ಶುಭಕರ ಜನಕ ಸುತಾವರ ಮಂಗಳ ಜಯ ಜಯ ಶುಭಕರ ಜನಕ ಸುತಾವರ ಮಂಗಳ ನಾಮ ಶ್ರೀ ರಘೋತ್ತಮ ಮಂಗಳ ನಾಮ ಶ್ರೀ ರಘೋತ್ತಮ ಭಯಂಕರ ಶಿವ ಪ್ರಾರ್ಥಿತ ದೇವ ಭಯಂಕರ ಶಿವ ಪ್ರಾರ್ಥಿತ ದೇವ ವಿಭವ ಕರುಣಿಸು ದಯಾ ಸಾಗರ ವಿಭವ ಕರುಣಿಸು ದಯಾ ಸಾಗರ ರಾಮ ಸಕಲ ಗುಣ ರಾಮ ನೀಲಧರ ಚಾಮಧಾರಕ ಸುನಾಮ ಮನೋಹರ ರಾಮ ಸಕಲ ಗುಣ ರಾಮ ನೀಲಧರ ಚಾಮಧಾರಕ ಸುನಾಮ ಮನೋಹರ ಶ್ರೀ ಮಹಿಮಾಕರ ಶಿಷ್ಟ ಭಾಗ್ಯಕರ ಶ್ರೀ ಮಹಿಮಾಕರ ಶಿಷ್ಟ ಭಾಗ್ಯಕರ ನೀಡು ಮಂಗಳವ ನಿತ್ಯ ಶುಭಂಕರ ಜಯ ಜಯ ಶುಭಕರ ಜನಕ ಸುಧಾವರ ಮಂಗಳ ನಾಮ ಶ್ರೀ ರಘೋತ್ತಮ ಶ್ರೀ ರಘೋತ್ತಮ ಶ್ರೀ ರಘೋತ್ತಮ ಶ್ರೀಮನ್ನಾರಾಯಣ ಗೋವಿಂದ 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 ವೇಗದಿ ಗೋವಿಂದ 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 ಜಯ ಮಂಗಳ ನಮ ಪಾರ್ವತಿ ಪದೇ ಪುಂಡರೀಕ ವರದೆ ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಪೋಷಕ ನಾಟಕ ಮಂಡಳಿ ಕಿ ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಪೋಷಕ ನಾಟಕ ಮಂಡಳಿ ಕಿ ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಪೋಷಕ ನಾಟಕ ಮಂಡಳಿ ಕಿ ಹನುಮಾನ್ ಕಿ ಹನುಮಾನ್ ಕಿ ಸೀತಾರಾಮ್ ಕಿ ಸೀತಾರಾಮ್ ಕಿ ಹನುಮಾನ್ ಕಿ शुक्लां वरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे एकदन्तमुपास्महे ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಪಾಶಂಕುಶಧರ ಪರಮ ಪವಿತ್ರ ಪಾಶಂಕುಶಧರ ಪರಮ ಪವಿತ್ರ ಪಾಶಂಕುಶಧರ ಪರಮ ಪವಿತ್ರ ಪಾಶಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ
ಮೊದಲಿನಿನ್ನಯ ಪಾದವ ತೋರೋ ಮೊದಲಿನಿನ್ನಯ ಪಾದವ ತೋರೋ ಮೊದಲಿನಿನ್ನಯ ಪಾದವ ತೋರೋ ಮೊದಲಿನಿನ್ನಯ ಪಾದವ ತೋರೋ ಸಾಧುವಂದೀತನೆ ಆದರದಿಂದಲೇ ಸಾಧುವಂದೀತನೆ ಆದರದಿಂದಲೇ ಗಜವದನ ಬೇಡುವೆ ಗೌರಿ ತನಯ ಜಗವಂದೀತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುಗದಿ ನೆನೆವಂತೆ ದಯ ಮಾಡೋ ನೀ ನಿರುಗದಿ ನೆನೆವಂತೆ ದಯ ಮಾಡೋ ನೀ ಗಜವದನ ಬೇಡುವೆ ಗೌರಿ ತನಯ ಜಗವಂದೀತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಕಲಾಭಿಮಾನಿಗಳಲ್ಲಿ ಸೂತ್ರಧಾರಿಯಾದ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ ಅರಸನಕುಂಟೆ ಸೋಲೂರು ಹೋಬಳಿ ಮಾಡಿ ತಾಲೂಕ್ ರಾಮನಗರ ಜಿಲ್ಲೆ ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಶ್ರೀ ಸಂಪೂರ್ಣ ರಾಮಾಯಣ ನಾಟಕವನ್ನು ಅಭಿನಯಿಸುತ್ತಾದ್ದರಿಂದ ದೇವಸಭೆಯಂತಿರುವ ಈ ಸಭೆಯು ಯಾವ ರೀತಿಯಲ್ಲಿರುವುದೆಂದರೆ ಮುಖತೋ ಪೂರ್ಣಚಂದ್ರಸ್ಯ ನೇತ್ರ ಪದ್ಮದಳಾಕೃತೆ ಕೋಟಿ ಸೂರ್ಯ ಪ್ರಕಾಶೇನ ಸಭಾ ಸಪ್ತಾಂಗ ಲಕ್ಷಣಂ ಅಂದರೆ ಪೂರ್ಣಚಂದ್ರನಂತೆ ಮುಖ ವಿಕಾಸದಿಂದಲೂ ಕೋಟಿ ಸೂರ್ಯ ಭಗವಾನರ ಪ್ರಕಾಶದಂತೆಯೂ ತಾವರೆ ಹೆಸಳಿನಂತೆ ಕಣ್ಣುಳ್ಳವರಿಂದಲೂ ಸಪ್ತಾಂಗ ಲಕ್ಷಣದಿಂದ ಅಂದರೆ ವಿದ್ವಾಂಸಕ ಕವಿಯೋ ಭಟ್ಟ ಗಾಯಕ ಪರಿಹಾಸ್ಯಕ ರಾಜಗುರು ಪ್ರಧಾನೇನ ಸಭಾ ಸಪ್ತಾಂಗ ಲಕ್ಷಣಂ ಅಂದರೆ ವಿದ್ವಾಂಸರಿಂದಲೂ ಕವಿಗಳಿಂದಲೂ ಭಟ್ಟಾಚಾರ್ಯರಿಂದಲೂ ಹಾಡುಗಾರಿಕೆಯವರಿಂದಲೂ ಪರಿಹಾಸ್ಯಗೈಯುವ ವಿದೂಷಕರಿಂದಲೂ ಗುರುಜನಗಳು ಪ್ರಧಾನ ಪ್ರಮುಖರಿಂದಲೂ ಮಾತಾ ಮಹಿಳೆಯರಿಂದಲೂ ಹಿರಿಯರು ಹಾಗೂ ಕಿರಿಯರಿಂದಲೂ ಸಹೋದರ ಹಾಗೂ ಸಹೋದರಿಯರಿಂದಲೂ ಕೂಡಿರುವ ಸಭೆಗೆ ನಾನು ಹೃತ್ಪೂರ್ವಕವಾದ ಭಕ್ತಿಯಿಂದ ವಂದಿಸಿ ಹೇಳುವುದೇನೆಂದರೆ ಮಹಾಶಯರೇ, ಕಲೆಯೇ ಜೀವನದ ಬೆಳಕು, ಕಲೆ ಇಲ್ಲದ ಮಾನವನಿಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ನಾಣ್ಣುಡಿಯಂತೆ ಮುಂದಿನ ಮಾರ್ಗದರ್ಶಕವಾದ ನಾಟಕವನ್ನು ಅಭಿನಯಿಸಲು ನಮ್ಮ ಕಿರಿಯ ಕಲಾವಿದರು ಸಿದ್ಧರಿರುವರು. ಶ್ರೀ ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀ ರಾಮಾಯಣ ನಾಟಕವನ್ನು ಗುಣಲೇಶವಿದ್ದರೂ ಗ್ರಹಿಸಿ ಸಂಘದವರನ್ನು ಪ್ರೋತ್ಸಾಹಿಸಬೇಕೆಂದು ಬೇಡುತ್ತೇನೆ. ಸಭಾಸದರೇ, ಅಭಿನಂದನವೈ ಸುಜನರೇ. ಪರಿಪಾಹಿ ಕರುಣಾಕರ ವಿನಾಯಕ ಪರಿಪಾಹಿ ಕರುಣಾಕರ ಹರಗೌರಿ ವರ ಪುತ್ರನೇ ವಿನಾಯಕ ಪರಿಪಾಹಿ ಕರುಣಾಕರ ವಿನಾಯಕ ಪರಿಪಾಹಿ ಕರುಣಾಕರ ಪ್ರಥಮ ಪೂಜಿತನಾಥ ಪ್ರಮದ ಗಣಾಧಿತ ಪ್ರಥಮ ಪೂಜಿತನಾಥ ಪ್ರಮದ ಗಣಾಧಿತ ಅತಿಶಯ ಮತೆಯಿಂದ ಸ್ತುತಿಸುವೆ ದೇವ ಅತಿಶಯ ಮತೆಯಿಂದ ಸ್ತುತಿಸುವೆ ದೇವ ಪರಿಪಾಹಿ ಕರುಣಾಕರ ವಿನಾಯಕ ಪರಿಪಾಹಿ ಕರುಣಾಕರ ಆ
ಭಜಿಸುವೆ ನಾನಿನ್ನನು ಪೊರೆ ರಜತಾದ್ರಿ ಪುರವಾಸನೆ ದೇವ ಭಜಿಸುವೆ ನಾನಿನ್ನನು ಪೊರೆ ಮದ ಗಜ ಮುಖದಾತ ಹೃದಯ ವಿಕಾಸ ಮದ ಗಜ ಮುಖದಾತ ಹೃದಯ ವಿಕಾಸ ಸಲಮಲ ಮತಿಯಿಂದ ಮುದವ ನಿಡೈದೆವ ಸಲಮಲ ಮತಿಯಿಂದ ಮುದವ ನಿಡೈದೆವ ಪರಿಪಾಹಿ ಕರುಣಾಕರ ವಿನಾಯಕ ಪರಿಪಾಹಿ ಕರುಣಾಕರ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ಪ್ರಭು, ನಾನು ಈ ಕೋಸಲ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದೆನು. ಜರ ಪೀಡಿತನಾದ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗಳ ಚಾರವು ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಆದ ಕಾರಣ ಜ್ಯೇಷ್ಠನಾದ ನಮ್ಮ ರಾಮಚಂದ್ರನಿಗೆ ಈ ರಾಜ್ಯ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ನಾನು ಇನ್ನು ಮುಂದೆ ದೈವೋದ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಆಲೋಚಿಸಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ರಾಜೇಂದ್ರ, ಭ್ರಾಂತಿಯ ಬಿಡು ಮನದಿ ಇಂದು ಸುರ
ತೋರುವೆ ವಿನಯಾದಿ ಭ್ರಾಂತಿಯ ಬಿಡು ಮನದಿ ಕಂತು ಪೀಠನಿಗೆ ರಾಜ್ಯವ ವಹಿಸಲು ರಾಜೇಂದ್ರ ಕಂತು ಪೀಠನಿಗೆ ರಾಜ್ಯವ ವಹಿಸಲು ಸಂತಸವ ಪೊದು ಶಾಂತಿಯ ತಾನು ಸಂತಸವ ಪೊದು ಶಾಂತಿಯ ತಾನು ಭ್ರಾಂತಿಯ ಬಿಡು ಮನದಿ ಜನಪದಿಯಾಗಲು ಜನಸಜೆಯಲ್ಲವೇ ಜನಪದಿಯಾಗಲು ಜನಸಜೆಯಲ್ಲವೇ ಜನ ಸಮೂಹಕ್ಕೆ ಸಂತಸವಯ್ಯ ಜನ ಸಮೂಹಕ್ಕೆ ಸಂತಸವಯ್ಯ ಭ್ರಾಂತಿಯ ಬಿಡು ಮನದಿ ರಾಜೇಂದ್ರ ಗುರುಗಳೇ, ಸತ್ಯವಂತನಾದ ದಶರಥ ಚಕ್ರವರ್ತಿ, ನಿನ್ನ ಆಲೋಚನೆಯು ಸರ್ವಸಮ್ಮತವಾಗಿದೆ. ಸಕಲ ಸದ್ಗುಣ ಗರಿಯಾದ ಲೋಕಾಭಿರಾಮನು ರಾಜರಾಮನಾಗಲು ಸಂತೋಷವಲ್ಲದೆ ಬೇರೆಯುಂಟೆ? ಬಹಳ ಸಂತೋಷ ಗುರುಗಳೇ. ಸುಮಂತ್ರ, ನಮ್ಮ ರಾಜ್ಯದ ಪ್ರಜೆಗಳಿಗೂ ಇದು ಸಮ್ಮತವಷ್ಟೇ. ಕೊಡೆ ಪ್ರಭು. ಧರಣಿಪತಿಯೇ ದೊರೆಯಾಗಲು ರಾಮನೋ ಪ್ರಭು. ಧರಣಿಪತಿಯೇ ದೊರೆಯಾಗಲು ರಾಮನೋ ಪರಮ ಹರ್ಷಪುರ ಪರಿಜನಕ್ಕೆಲ್ಲ. ಧರಣಿಪತಿಯೇ ದೊರೆಯಾಗಲು ರಾಮನೋ ಪ್ರಭು. ಜಗದಭಿರಾಮನು ಅಗಪರಿಹಾರನು ಪ್ರಭು. ಜಗದಭಿರಾಮನು ಅಗಪರಿಹಾರನು ಮಿಗಿಲು ಸಂತೋಷವು ಜಗಕ್ಕೆಲ್ಲ. ಧರಣಿಪತಿ ದೊರೆಯಾಗಲು ರಾಮನು ಪರಮ ಹರುಷಪುರ ಪರಿಜನಕ್ಕೆಲ್ಲ. ಧರಣಿಪತಿ ದೊರೆಯಾಗಲು ರಾಮನು ಪ್ರಭು. ಕೋಸಲ ದೇಶವ ಬಾಸುರಗಾತನು ಪ್ರಭು. ಕೋಸಲ ದೇಶವ ಬಾಸುರಗಾತನು ಲೇಸಿನಿಂದಾಳೆನು ದೇಶವ ಬಿಡುನಿ ಪ್ರಭು. ಸುಂದರ ರಾಮನ ಸಂದರ್ಶನದಿ ರಾಮ ಸುಂದರ ರಾಮನ ಸಂದರ್ಶನದಿ ಪ್ರಭು. ಸುಂದರ ರಾಮನ ಸಂದರ್ಶನದಿ ಬಂದ ದುರಿತ ಪರಿಹಾರವು ಜಗಕ್ಕೆ ಪ್ರಭು. ಬಂದ ದುರಿತ ಪರಿಹಾರವು ಜಗಕ್ಕೆ. ಧರಣಿಪತಿ ದೊರೆಯಾಗಲು ರಾಮನು ಪರಮ ಹರುಷಪುರ ಪರಿಜನಕ್ಕೆಲ್ಲ. ಧರಣಿಪತಿ ದೊರೆಯಾಗಲು ರಾಮನು. ಮಹಾರಾಜ, ಮಹಾನುಭಾವ, ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವೆಂದರೆ ಪೂರ್ಣಚಂದ್ರನನ್ನು ಕಂಡು ಕ್ಷೀರಸಾಗರ ಉಬ್ಬುವಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಮತ್ತೇನಾಗ್ತದೆ ಪ್ರಭು? ಸರಿ ಸರಿ, ಬಹಳ ಸಂತೋಷ ಗುರುವರ್ಯರೇ. ರಾಜೇಂದ್ರ, ಹಾಗಾದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭ ಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಿ. ರಾಜೇಂದ್ರ ಅಪ್ಪಣೆ ಆಗಬಹುದು. ನಾಳೆ ಪುಷ್ಯ ನಕ್ಷತ್ರ ವೈಶಾಖ ಯುಕ್ತವಾದ ವೈಶಾಖ ಶುದ್ಧ ಪಂಚಮಿ ಅಭಿಜನ್ ಲಗ್ನವು ಪ್ರಶಸ್ತವಾಗಿರುವುದು ರಾಜೇಂದ್ರ.
ಬಹಳ ಸಂತೋಷ. ಸುಮಂತ್ರ, ಪ್ರಭು, ಹಾಗಾದರೆ ನಮ್ಮ ರಾಮಚಂದ್ರನನ್ನು ಕರೆ, ಆತನಲ್ಲಿ ಈ ವಿಚಾರವನ್ನು ಆಲೋಚಿಸೋಣ. ಅಪ್ಪಣೆ ಪ್ರಭು. ತಂದೆಗೆ ಸಮಪಾದ ತಂದೆಗೆ ಜನಕ ಇಂದು ಎಲ್ಲನು ಕರೆಸಿದ ಬರೀ ಇಂದು ಎಲ್ಲನು ಕರೆಸಿದ ಬರೀ ಇಂದು ಎಲ್ಲನು ಕರೆಸಿದ ಬರೀ ಇಂದು ಎಲ್ಲ ಕರೆಸಿದ ಬರೀ ಅಂದವೇನು ತಂದೆಯೇ ತಮ ಪಾದಕೀಗ ತಂದೆಯೇ ಜನಕ ವಂದಿಸುವೆನು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಗುರುಗಳಿಗೆ ಶ್ರೀರಾಮನ ಶಿರಸಾಷ್ಟಾಂಗ ವಂದನೆಗಳು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಜನಕ, ಅಂತಃಪುರದಲ್ಲಿದ್ದ ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು? ರಘುವೀರ, ರಘುವೀರ, ನಿನ್ನನ್ನಿಲ್ಲಿಗೆ ತ್ವರಿತವಾಗಿ ಕರೆಯಿಸಿದ ಕಾರಣವೇನೆಂದರೆ ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಿ ಸಹೋದರರ ಸಹಕಾರದಲ್ಲಿ ರಾಜ್ಯಭಾರ ನಿರ್ವಹಿಸಲು ಅಭಿಷೇಕ ಗೈಯಲು ನಿನ್ನನ್ನು ಕರೆಯಿಸಿದನು. ಗುರುಗಳು ಶುಭ ಲಗ್ನವೊಂದನ್ನು ನಿಶ್ಚಯಿಸಿರುವರು. ನೀನು ಸಮ್ಮತಿಸು ರಾಮಚಂದ್ರ. ತಂದೆಯೇ, ಬಹಳ ಸಂತೋಷ. ಆದರೆ ನಮ್ಮ ಭರತ ಶತ್ರುಘ್ನರು ಈ ನಗರದಲ್ಲಿ ಇಲ್ಲದಿರುವಾಗ ಇಂತಹ ಉತ್ಸವ ಸಮಾರಂಭಕ್ಕೆ ಹಾತುರಬೇಕೆ ಜನಕ? ರಾಮಚಂದ್ರ, ದೈವ ಪ್ರೇರಣೆಯಿಂದ ನನ್ನ ಮನಸ್ಪೂರ್ವಕವಾಗಿ ಆಲೋಚಿಸಿದ್ದೇನೆ. ಒಂದು ಮಾತು, ತಂದೆಯಂತೆ ತಿಳಿದಿರುವ ತಮ್ಮಂದಿರೆಂದಿಗೂ ಅಸಮಾಧಾನ ಗೈಯರು. ಸಂದೇಹ ಒಳಿದು ಸಮ್ಮತಿಸೋ ಸೀತಾಪತೆ. ಗುರುಗಳೇ, ತಮ್ಮ ಆಜ್ಞೆಯನ್ನು ಚಿರಸಾವಹಿಸಿದೆನು. ನಮ್ಮ ರಾಮಚಂದ್ರನು ಒಪ್ಪಿಬಿಟ್ಟನು. ಗುರುಗಳೇ, ರಾಜೇಂದ್ರ, ರಾಮಚಂದ್ರನು ಮುಂದೆ ನಡೆಯಬೇಕಾದ ಕ್ರಮವನ್ನು ತಿಳಿಸಿ. ರಾಮಚಂದ್ರ, ಗುರುಗಳೇ. ನೀನು ಇನ್ನೂ ದೀಕ್ಷಾಬದ್ಧನಾಗಿರತಕ್ಕದ್ದು. ನಾನು ಬಂದು ಮುಂದಿನ ವಿಚಾರವನ್ನು ತಿಳಿಸುವೆ. ಗುರುಗಳೇ, ತಮ್ಮ ಆಜ್ಞೆಯಂತಾಗಲಿ. ವಿಜಯೀ ಭವ, ವಿಜಯೀ ಭವ. ಆಗಲಿ, ನಡೆಯಿರಿ. ಮುಂದಿನ ಕಾರ್ಯಗಳನ್ನು ಗಮನಿಸೋಣ. ಸುಮಂತ್ರ, ಪಟ್ಟಣವನ್ನು ಸುಂದರಿಸುವಂತೆ ಪುರ ಪರಿ ಜನರಿಗೆ ಆಜ್ಞಾಪಿಸು. ಅಪ್ಪಣೆ ಪ್ರಭು. ನಾನೀಗಲೇ ನನ್ನ ಪ್ರಿಯ ಸತಿಯರಾದ ಕೌಶಲ್ಯ, ಸುಮಿತ್ರ, ಕೈಕೇರಿಗೆ ಈ ಸಂತೋಷ ಸಮಾಚಾರವನ್ನು ತಿಳಿಸಿ ಆನಂದ ಪಡುವೆನು.
ಅರಮನೆಯ ಸಡಗರ ಹೇಳತೀರದು ಅಲಂಕಾರವೇನು, ಓ ತಳಿರು ತೋರಣಗಳೇನು. ಡೊಂಗೂರಿ ಹೇಳಿದಾತ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟೋದು ನಿಜವಾಯಿತು. ರಾಮನಿಗೆ ಪಟ್ಟವಾದರೆ ಕೌಸಲ್ಯಾದೇವಿ ರಾಜಮಾತೆಯಾಗುವಳು. ಆಗ ಕೈಕೆಯು ಆಕೆಗೆ ದಾಸಿಯಾಗಬೇಕಾಗುವುದು. ಈಗಾಗಲೇ ಬಾರದು, ನನ್ನ ಇಷ್ಟದಂತೆ ಭರತನಿಗೆ ಪಟ್ಟವಾಗಬೇಕು. ಕೈಕೆ ರಾಜಮಾತೆಯಾಗಬೇಕು. ರಾಮನು ಬಾಲಕನಾಗಿದ್ದಾಗ ನನ್ನನ್ನು ಗೂನಿ ಗುಬ್ಜೆ ಎಂದು ಹೀಯಾಳಿಸುತ್ತಿದ್ದ. ಆ ಸೇಡು ಈಗ ತೀರಿಸಿಕೊಳ್ಳುವೆನು. ರಾಮ, ಅದು ಹೇಗೆ ನಡೆಯುವುದು ನಿನ್ನ ಪಟ್ಟಾಭಿಷೇಕ? ನಾನು ನೋಡಿಯೇ ತೀರುತ್ತೇನೆ. ಓಂ ಭಗವತೆ ನಮಃ. ಆತ್ಮ ಸಂರಕ್ಷಣೆ ವಿಶ್ವೇಶ್ವರಿ ಅಮ್ಮ. ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಸಲಹೋ
ಜಗನ್ಮಗನೆ, ಜಗಜ್ಜನ್ಮಾಂತರಕಾರಿಣಿ, ಆದಿಶಕ್ತಿ, ನನ್ನ ಪತಿಗೆ ಆಯುರ ಆರೋಗ್ಯ ಭೋಗ ಭಾಗ್ಯಾದಿಗಳನ್ನು ದಯಪಾಲಿಸು. ನನ್ನ ಮಾಂಗಲ್ಯಕ್ಕೆ ದೀರ್ಘಾಯುಷ್ಯವನ್ನಿತ್ತು ನನ್ನ ಮುತ್ತೈದೆ ಭಾಗ್ಯವನ್ನು ಕಾಪಾಡು. ಇದೇನು ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಪ್ರಾಣಕಾಂತನು ಇನ್ನೂ ಬಾರದಿರಲು ಕಾರಣವೇನು? ಅದೇಕೆ ವಿಳಂಬವಾಗಿರಬಹುದು? ನೋಡುವೆ ಎಂದೀಗೆ ಪ್ರಾಣಕಾಂತನ, ನೋಡುವೆ ಎಂದೀಗೆ ಪ್ರಾಣಕಾಂತನ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಮಾಡುವೆ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಮಾಡುವೆ, ನೋಡುವೆ ಎಂದೀಗೆ ಪ್ರಾಣಕಾಂತನ. ಕಾಂತರ ಕಾಣದೆ ಭ್ರಾಂತಳಾದೆನು ನಾನು, ಕಾಂತರ ಕಾಣದೆ ಭ್ರಾಂತಳಾದೆನು ನಾನು, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಮಾಡುವೆ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಮಾಡುವೆ, ನೋಡುವೆ ಎಂದೀಗೆ ಪ್ರಾಣಕಾಂತನ, ಪ್ರಾಣಕಾಂತನ, ಪ್ರಾಣಕಾಂತನ. ಹೌದು, ನನ್ನ ಆಪ್ತ ಸಖಿಯಾದ ಮಂಥರಿಯೂ ಬಾರಲಿಲ್ಲವೇ? ಬರಲಿ ಬರಲಿ. ಕೈಕಾ ಕೈಕಾ ದೇವಿ, ಕೈಕಾ ಓಹೋ, ಕೈಕಾ ದೇವಿ. ಮಂಥರ ಮಂಥರ, ನಾನು ಇಲ್ಲೇ ಇರುವೆನು. ಓಹೋ, ಬಾ ಮಂಥರ ಬಾ. ನಿನಗೆ ಸುಖಾಗಮನವೇ? ಸೌಖ್ಯದಿಂದ ಇರುವಿಯಾ? ನೀನು ಸೌಖ್ಯವಾಗಿದ್ದರೆ ನಾನು ಸೌಖ್ಯವಾಗಿದ್ದಂತೆಯೇ. ಮಂಥರ, ಆ ದೇವರ ಕೃಪೆಯಿಂದ ಸದಾ ನಾನು ಸುಖ ಸಂತೋಷದಿಂದಲೇ ಕಾಲ ಕಳೆಯುತ್ತೇನೆ. ನನ್ನ ಸಂತೋಷಕ್ಕೆ ಯಾವ ಕೊರತೆಯೂ ಇಲ್ಲ. ಆದರೆ ನಿನ್ನ ಮುಖ ನೋಡುತ್ತಿದ್ದರೆ ನೀನಾವುದೋ ವಿಷಾದಮಯ ಸಂಗತಿಯನ್ನೇ ತಂದಂತಿದೆ. ಏನಾಯಿತೆ ಹೀಗೇಕೆ ಮುಖ ಮಾಡಿಕೊಂಡು? ಇನ್ನೂ ವಿಷಯವು ತಿಳಿಯದೆ. ವಿಷಯ ಬಹಳ ಇರವು, ಅದ್ರಲ್ಲಿ ಯಾವ ವಿಷಯ ಎಂದು ಗೊತ್ತಾಗಬೇಕು. ಹೇಳು ನೀನೇ. ಈ ದಿನ ರಾಮಚಂದ್ರನ ಪಟ್ಟಾಭಿಷೇಕವಲ್ಲವೇ? ಏನು ಏನು ಹೇಳಿದೆ ಮಂಥರ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ? ಮಂಥರ ಮಂಥರ, ಕಂದನಾದ ಶ್ರೀರಾಮಗೆ, ಕಂದನಾದ ಶ್ರೀರಾಮಚಂದ್ರ ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಗೇನ, ಮಂಥರ ಸಂತೋಷವಾಗೇನ, ಮಂಥರ ಸಂತೋಷವಾಗೇನ. ಮಂಥರ ರಘುಕುಲ ದೀಪನ ಅಥ ಪರಿಹಾರಕನು. ಮಂಥರ ರಘುಕುಲ ದೀಪನ ಅಥ ಪರಿಹಾರಕನು, ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮಾಗಮ ವಂದಿತನು, ಸಂತೋಷವಾಗೇನ, ಮಂಥರ
ಮಂಥರ ಮಂಥರ, ಎಂಥ ಸಂತೋಷದ ವಿಚಾರವನ್ನು ತಿಳಿಸಿದೆ. ಈ ಸಂತೋಷಕ್ಕಾಗಿ ನಾನು ನಿನಗೆ ಕೊಡುವ ಪ್ರೀತಿಯ ಕಾಣಿಕೆಯನ್ನು ನೀನು ಸ್ವೀಕರಿಸಲೇಬೇಕು. ಕೈಕಾದೇವಿ, ರಾಮನಿಗೆ ಪಟ್ಟವಾದರೆ ಸಂತೋಷ ಪಡಬೇಕಾದವಳು ಕೌಸಲ್ಯ. ನಿನಗೆ ಬಂದ ಭಾಗ್ಯವೇನು? ಮಂಥರ, ಇದೇನು ಹೀಗೆ ಮಾತನಾಡುತ್ತೀರಿ? ಹೌದು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದು? ಅಲ್ಲದೆ ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ, ಭಕ್ತಿ, ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥ ಪ್ರಿಯ ಪುತ್ರರಿಗೆ ಪಟ್ಟಾಭಿಷೇಕವಾದರೆ ನಾನು ಸಂತೋಷ ಪಡಬೇಕಲ್ಲದೆ ಅಸೂಯೆ ಪಡಬೇಕೆ? ಹೀಗೇಕೆ ಮಾತನಾಡುತ್ತೀರಿ? ಅಯ್ಯ ಮರುಳೆ, ರಾಮನು ರಾಜನಾದರೆ ಭರತನಿಗೆ ಅಡವಿಯ ಪಟ್ಟ, ನಿನಗೆ ಕಾರಾಗೃಹವಾಸ. ನಿನ್ನನ್ನು ನಂಬಿದ ನನಗೆ ಈ ರಾಜ್ಯದಿಂದಲೇ ದುಡುವ ಸಂಚು. ಏನು ಮಾತನಾಡುತ್ತೀರಿ? ಅನೇಕ ಜನ ದಾಸರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಾನು ಆ ಕೌಸಲ್ಯಗೆ ದಾಸಿಯಾಗುವುದೇ? ನನ್ನ ಮಗನಾದ ಭರತನು ರಾಮನಿಗೆ ದಾಸನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಮಂಥರ, ನೀನು ಹೇಳುತ್ತಿರುವುದನ್ನು ಕೇಳಿದರೆ ಅವರೆಲ್ಲರೂ ಸೇರಿ ನನಗೆ ಮೋಸ ಮಾಡುವಂತೆ ತೋರುತ್ತಿರುವುದು. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದರೆ ಇದರಲ್ಲೇನೋ ಕುತಂತ್ರವು ಅಡಿಗಿರಲೇಬೇಕು. ಹೌದು, ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಪಡಬೇಕಾಗುವುದು. ಮಂಥರ, ಈಗ ನಾನೇನು ಮಾಡಲಿ? ನನಗೇನು ತೋಚುತ್ತಿಲ್ಲ. ಇದಕ್ಕೆ ನೀನೇ ಏನಾದರೂ ಉಪಾಯವನ್ನು ಹೇಳು. ವಿಚಾರವಿನ್ನು ತಿಳಿಯದೆ ಏನು? ಭರತನನ್ನು ನಿಮ್ಮ ಅಣ್ಣನ ಪಟ್ಟಣಕ್ಕೆ ಕಳುಹಿಸಿ ರಾಮನಿಗೆ ಪಟ್ಟ ಕಟ್ಟುವ ಸಡಗರ ಕಿರಿರಾಣಿಯಾದ ನಿನಗೆ ತಿಳಿಸದೆ ಮಾಡಿರುವ ಅರಸನ ಮೋಸ ಇನ್ನೂ ತಿಳಿಯದೆ. ಹೌದು ಮಂಥರ, ಹೌದು, ನೀನು ಹೇಳುತ್ತಿರುವ ವಿಚಾರವು ಸತ್ಯವಾಗಿರುವುದು. ಆದರೆ ಈ ಸಮಯದಲ್ಲಿ ನಾನೇನು ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ. ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ತಿಳಿಸು. ಉಪಾಯವೇನೋ ಇದೆ. ನಾನು ಹೇಳಿದರೆ ನೀನು ಕೋಪಿಸಿಕೊಳ್ಳುವೆಯೇನೋ ಎಂಬ ಪ್ರೀತಿ. ಇಲ್ಲ ಇಲ್ಲ ಮಂಥರ, ಕೋಪಿಸಿಕೊಳ್ಳುವುದಿಲ್ಲ. ನನ್ನ ಆಪ್ತ ಸಖಿಯಾದ ನಿನ್ನನ್ನು ಬಿಟ್ಟರೆ ಬೇರೆ ನನಗೆ ನಾರಿರುವರು. ಹೇಳು, ನಾನೀಗ ನೀನು ಹೇಳಿದಂತೆ ಮಾಡುವೆನು. ಅರಸನು ಬಂದಾಗ ಅಲಂಕಾರಹೀನಳಾಗಿ ಮಲಗು. ರಾಮಚಂದ್ರನ ಮೇಲೆ ಆಣೆ ಇಟ್ಟ ನಂತರ 1ನೇ ವರಕ್ಕೆ ಭರತನಿಗೆ ಪಟ್ಟ. ಎರಡನೇ ವರಕ್ಕೆ ರಾಮನು ನಾರನುಡಿಗಳನ್ನುಟ್ಟು 14 ವರ್ಷಗಳು ವನವಾಸ ಮಾಡಲು ಕಳುಹಿಸಬೇಕೆಂದು ಕೇಳಿಕೋ. ಅಂದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನನ್ನ ಪತಿಯು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಆ ವರಗಳನ್ನು ಈಗ ಕೇಳಿಕೊ ಎಂದು ಹೇಳುತ್ತಿರುವಿಯ? 1ನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕ, 2ನೇ ವರಕ್ಕೆ ರಾಮನಿಗೆ ಅರಣ್ಯವಾಸ. ಹೌದು ಮಂಥರ, ಅಯ್ಯೋ ದುಷ್ಟೆ, ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಹೇಗೆ ಹುಟ್ಟಿಕೊಂಡವು? ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ? ಮಂಥರ, ನೀನು ವಯೋವೃದ್ಧೆಂತಲೂ ಚಿಕ್ಕಂದಿನಿಂದ ನನ್ನನ್ನು ಸಾಕಿರುವೆಂತಲೂ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿರುವೆನು. ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದ್ರೆ ಈ ವೇಳೆಗಾಗಲೇ ಅವರ ಹೋಗಲಿ ಬಿಡು ಕೈಕ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಭಾಷೆ ಕೊಟ್ಟಿದ್ದ ರಾಜ ನಡೆಸಿಯೇ ತೀರಬೇಕು. ಜಡತೆಯನ್ನು ಬಿಟ್ಟು ಕಠಿಣ ಚಿತ್ತಳಾಗಿ ವರ ಕೇಳಿ ಪುರದೊಡೆಯನ ಮಾತೆಯಾಗು. ನಾನೇನು ಬರುವೆನು. ಇವಳು ಹೇಳುವ ವಿಚಾರವೂ ಸರಿಯಾಗಿರುವುದು. ಮಂಥರ, ಬಾಯಿ
ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ. ಹೌದು. ಆತನ ಮೇಲಿರುವ ಅತಿಯಾದ ಪ್ರೀತಿ ವಾತ್ಸಲ್ಯ ನನ್ನ ಕೋಪಕ್ಕೆ ಕಾರಣವಾಯಿತು. ಆದರೆ ಈಗ ನೀನು ಹೇಳಿದಂತೆ ಮಾಡಬೇಕಲ್ಲವೇ? ಸರಿ, ಅಂದರೆ ಮಹಾರಾಜರು ಬಂದ ಮೇಲೆ ರಾಮನ ಮೇಲೆ ಪ್ರಮಾಣ ಮಾಡಿಸಿಕೊಂಡು ವರಗಳನ್ನು ಕೇಳಿಕೊಳ್ಳಬೇಕು. ಸರಿ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆ ಆಯಿತು. ನೀನಿನ ಹೊರಡು, ನಾನು ವರಗಳನ್ನು ಕೇಳಿಕೊಳ್ಳುವೆನು. ಇದು ಆಭರಣ ಕೊಡುವ ನೋಡು, ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಮಾರ್ಗದರ್ಶನ ಮಾಡಿದೆ. ಈ ಸಂತೋಷಕ್ಕಾಗಿ ಬಿಡಮ್ಮ, ಇದನ್ನು ಸ್ವೀಕರಿಸು. ಮುಖ್ಯವಾಗಿ ನಾನು ಹೇಳಿದಂತೆ ಕಾರ್ಯ ಸಾಧಿಸಿ ಸುಖಿಯಾದರೆ ನನಗದೇ ದೊಡ್ಡ ಬಹುಮಾನ. ಹೌದೇ? ಹೌದು. ಆಭರಣಗಳನ್ನು ಕಳಸಿ ಬಿಸಾಡು, ಕೋಪದಿಂದ ಮಲಗು. ಹೆಂಗಸಿಗೆ ಹೇಳಿಕೊಡಬೇಕೆ? ಅರಸರು ಬರುವ ವೇಳೆಯಾಯಿತು, ನಾನೇನು ಬರುವೆನು ಕೈಕ. ಬರಬೇಡ, ಹೊರಡು. ಎಚ್ಚರ 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 ಕೈಕ, ಎಚ್ಚರ ಕೈಕ, ಎಚ್ಚರ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಗುಟ್ಟಾಗಿ ಮೋಸದಿಂದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿಲ್ಲ. ಬರಲಿ ಮಹಾರಾಜ, ತಕ್ಕ ಪಾಠವನ್ನೇ ಕಲಿಸುವೆನು. ಏನಿದು? ಬಾರಿ ಬಾರಿಗೂ ಅಪಶಕುನ. ಎಡಭುಜ ಎಡಗಣ್ಣು ಅದುರುತ್ತಿದೆ. ಅಂತರ್ವಾಣಿಯು ಈ ದಿನ ಕೈಕ ಅಂತಃಪುರ ಪ್ರವೇಶ ಕೂಡದೆಂದು ಹೇಳುತ್ತಿದೆ. ಅಪಶಕುನ. ದೇವ ಮಂದಿರಕ್ಕೂ ಗುರುಗಳ ಆಲಯಕ್ಕೂ ಸ್ವಪತ್ನಿ ಗೃಹಕ್ಕೂ ಅಪಶಕನವನ್ನು ಪರಿಗಣಿಸಬಾರದೆಂದು ಧರ್ಮಶಾಸ್ತ್ರವಿದೆ. ಇರಲಿ, ನನ್ನ ಕಿರಿಯ ರಾಣಿಯಾದರೂ ನನ್ನ ವಿಶ್ರಾಂತಿಗಾಗಿ ಎಂತಹ ಶೃಂಗಾರ ಗೈದಿರುವಳು ಈ ಮಂದಿರವನ್ನು. ಜಯೋ ಮಮ ವಿಶ್ರಾಂತಿಗಾಗಿ ಎಂಟು ಸುಂದರಿ ಮಂದಿರವ ಅತ್ಯಂತ ಶ್ರಮದಿಂದ ಕಾಂತೆಯೋ. ಅಂತೆಯೋ ಮಮ ವಿಶ್ರಾಂತಿಗಾಗಿ ಎಂಟು ಸುಂದರಿ ಮಂದಿರವ ಅತ್ಯಂತ ಶ್ರಮದಿಂದ ಕಾಂತೆಯೋ. ಪ್ರಸನ್ನತೆಯೇ ಬರುವುದು ಮನಕ್ಕೆ, ಪ್ರಸನ್ನತೆಯೇ ಬರುವುದು ಮನಕ್ಕೆ. ಬಾಸುರಮ್ಮ ಆದ ಸೊಬಗನು ನೋಡಿ, ಬಾಸುರಮ್ಮ ಆದ ಸೊಬಗನು ನೋಡಿ, ಈ ಸಮಯದಲ್ಲಿ ಬೇಸರಿಲ್ಲ ನನಗೆ. ಈ ಸಮಯದಲ್ಲಿ ಬೇಸರಿಲ್ಲ ನನಗೆ. ವಾಸವೋ ತ್ರಿದಶ ವಾಸವಾಯಿ ಕೈ, ಕಾಂತೆಯೋ ಮನ ವಿಶ್ರಾಂತಿಗಾಗಿ ಎಂಟು ಸುಂದರಿ ಮಂದಿರವ್ವ ಅತ್ಯಂತ ಶ್ರಮದಿಂದ ಕಾಂತೆಯೋ. ಅರಮನೆಯ ಶೃಂಗಾರ ಏಳತೀರದು. ಅದಿರಲಿ, ಎಂದೆಂದೂ ನಾ ಬಂದೊಡನೆಯೇ ಬಂದು ಮಧುರಾರ್ಥಿಗಳನ್ನಾಡಿ ನನ್ನನ್ನು ಉಪಚರಿಸುತ್ತಿದ್ದ ಕೈಕೆಯಲ್ಲಿ ಕೈಕ ಕೈಕ ಪರಮ ಮಕೋತ್ಸವ ಕಾಲದೇ, ಪರಮ ಮಕೋತ್ಸವ ಕಾಲದೇ ಪರಿ ಪರಿ ಆನಂದವಿರದೆ ದಂಡುಗದಿಂದ ಕೈಕ ಕೈಕ ಕರಗುತ್ತೆ
ಕೊರಗುತೆ ಈ ಫರಿ ಕರಗುತೆ ಕೊರಗುತೆ ಈ ಫರಿ ಮೌನದೋಳಿರಲೆ ಕಾರಣ ಮದರುಕು ಸುಗುಣ ಭರಣೆ ಇದೇನು ಕೈಕಾ ಅಂತಃಪುರದಲ್ಲಿ ಆಭರಣಗಳು ಚೆಲ್ಲಾಪಿಲ್ಲಿಯಾಗಿರಲು ಕಾರಣವೇನಿರಬಹುದು? ಕೈಕಾ ಕೈಕಾ ಹೇಳು, ಏಕೆ ಹೀಗೆ ಮುಗ್ಧಳಾಗಿ ಮಲಗಿರುವೆ? ನಿನಗೆ ಯಾರಿಂದ ಈ ದುಃಖಕ್ಕೆ ಕಾರಣವಾಯಿತು? ಬೇಗ ತಿಳಿಸು, ಹೇಳು ಪ್ರಿಯೆ. ಓಹೋ, ಯಾರು? ಕೌಸಲ್ಯ ಮನೋಹರರೇನು? ಕೌಸಲ್ಯ ಮಹಾರಾಣಿಯವರ ಅಂತಃಪುರವೆಂದು ತಿಳಿದು ಈ ಕೈಕಿಯ ತಾರಾಗ್ರಹಕ್ಕೆ ಬಂದಿದೆ. ಏನು ಈ ಒಗಟಿನ ನುಡಿ? ಕೈಕಾ, ಈ ಪ್ರಾಣಕಾಂತನಲ್ಲಿ ಏನು ನೀವು ಪ್ರಾಣಕಾಂತರೋ ಅಥವಾ ಈ ಕೈಕೆಯ ಪ್ರಾಣಕ್ಕೆ ಹಂತಕರೋ? ಕೈಕಾ, ಇದೇನು? ಯಾರಿಂದ ಈ ದುಃಖಕ್ಕೆ ಕಾರಣವಾಯಿತು? ಬೇಗ ತಿಳಿಸು, ಹೇಳು ಪ್ರಿಯೆ. ಹಾಗಾದ್ರೆ ಅದು ಬೇರೆ ಯಾರೂ ಆಗಿರದೆ ದೊರೆಗಳೇ ಆಗಿದ್ದರೆ ಅವರಿಗೂ ಸರಿಯಾಗಿ ಶಿಕ್ಷೆ ವಿಧಿಸುತ್ತೀರಾ? ಕೈಕಾ, ಸೂರ್ಯವಂಶದರಸರು ಕೊಟ್ಟ ಮಾತನ್ನು ನಡೆಯಿಸಲು ಎಂದಿಗೂ ವ್ಯಥೆ ಪಡತಕ್ಕವರಲ್ಲ. ವಿಚಾರವೇನು ಹೇಳು ಸುಂದರಿ. ಹಾಗಾದ್ರೆ ಪ್ರಾಣೇಶ್ವರ, ಕೈಕಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಇನ್ನೂ ಇಲ್ಲ. ಅವುಗಳನ್ನು ಇನ್ನೂ ನಡೆಸಿಕೊಟ್ಟಿಲ್ಲ ಅಲ್ಲವೇ? ಅದು ನನ್ನ ದೋಷವೂ ಅಲ್ಲ. ನೀನೇ ಬೇಕಾದ ಸಮಯದಲ್ಲಿ ಕೇಳುವೆ ಎಂದು ಹೇಳಿದೆ ಅಲ್ಲವೇ? ಹಾ, ಹಾಗಾದರೆ ನಾನು ಕೇಳಲಿಲ್ಲ, ನೀವು ನಡೆಸಿಕೊಡಲಿಲ್ಲ. ಸರಿ ಹೋಯ್ತು ಬಿಡಿ ಪ್ರಾಣೇಶ್ವರ. ಕೈಕಾ, ಹಾಗಾದ್ರೆ ಈಗ ನಾನು ಆ ವರಗಳನ್ನು ಕೇಳಿಕೊಂಡರೆ ತಾವು ನಡೆಸಿಕೊಡುವಿರೋ? ಕೈಕಾ, ಕೇಳಿಕೋ. ಹಾಗಾದ್ರೆ ಸತ್ಯವಾಗಿ ನಡೆಸಿಕೊಡುವಿರಾ? ಅದಕ್ಕೆ ಸಂದೇಹವೇನು? ನಿಜವಾಗಿಯೂ ನಡೆಸಿಕೊಡುವೆನು, ಕೇಳು ಪ್ರಿಯೆ. ಮಹಾರಾಜರು ಮಾತಿನ ಭರದಲ್ಲಿ ಮರಳು ಮಾಡುವುದಿಲ್ಲ ತಾನೇ? ಕೈಕಾ, ಸೂರ್ಯವಂಶದರಸರು ಕೊಟ್ಟ ಮಾತನ್ನು ನಡೆಯಿತ. ಕೈಕಾ, ಮೀರಿ ನಡೆಯುವರೆ ನೀರವಿ ಕುಲಕ. ಕೈಕಾ, ಮೀರಿ ನಡೆಯುವರೆ ನೀರವಿ ಕುಲಕ. ವೀರರು ವಚನಕ್ಕೆ ಮನೋಗರೆ 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 ಏನು ವಚಿಸುತ್ತಿರುವೆ ಮನೋಗರೆ ಏನು ವಚಿಸುತ್ತಿರುವೆ. ಕೈಕಾ, ಅಟಲ ಚೆಲ್ಲಿರುವ ಕುಂದುಕ ಮನದಿ. ಕೈಕಾ, ಅಟಲ ಚೆಲ್ಲಿರುವ ಕುಂದುಕ ಮನದಿ. ವಚನಕ್ಕೆ ತಪ್ಪುವರೆ ಮನೋಗರೆ. ಕೈಕಾ, ವಚನಕ್ಕೆ ತಪ್ಪುವರೆ ಮನೋಗರೆ 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 ಏನು ವಚಿಸುತ್ತಿರುವೆ ಮನೋಗರೆ ಏನು ವಚಿಸುತ್ತಿರುವೆ. ಕೈಕಾ, ಪ್ರಾಣೇಶ್ವರ, ಸೂರ್ಯವಂಶದರಸರು ಕೊಟ್ಟ ಮಾತನ್ನು ನಡೆಯಿಸಲು ಎಂದಿಗೂ ವ್ಯಥೆ ಪಡತಕ್ಕವರಲ್ಲ. ವಿಚಾರವೇನು ಹೇಳು ಸುಂದರಿ. ಪ್ರಾಣೇಶ್ವರ, ಕೈಕಾ, ಹೀಗೆ ಬನ್ನಿ. ಪ್ರಾಣೇಶ್ವರ, ಕೈಕಾ, ಮನೋಹರ, ಕೈಕಾ, ಮಹಾರಾಜರೇ, ಕೈಕಾ, ಹೇಳು. ನಾನು ನಿಮ್ಮನ್ನೊಂದು ಮಾತು ಕೇಳಲಿ? ಕೇಳಿಕೋ. ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಹೇಳಿ? ಪ್ರಿಯ ಪತ್ನಿಯಾದ ನಿನ್ನಲ್ಲದೆ ಮತ್ಯಾರಲ್ಲಿ. ಹಾ, ಹೌದು ಪ್ರಾಣೇಶ್ವರ,
ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳುವರೆಂದು. ಪ್ರಾಣೇಶ್ವರ, ಕೈಕಾ, ಒಂದು ಸಾರಿ ಯೋಚಿಸಿ ಹೇಳಿ, ನನ್ನನ್ನು ಹೊರತುಪಡಿಸಿ ಬೇರಾರಲ್ಲೂ ನಿಮ್ಮ ಪ್ರೇಮವಿಲ್ಲವೇ? ಓಹೋ ಮರೆತನು, ನಮ್ಮ ರಾಮಚಂದ್ರನಲ್ಲಿ ಪುತ್ರ ಪ್ರೇಮವಿದೆ. ಸಾಕು ಸುಮ್ಮನಾಗಿ. ಕೈಕಾ, ಆಗಲೇ ಎರಡು ಮಾತು. ಈಗ ತಾನೇ ನಿನ್ನ ಮೇಲೇ ಪ್ರೇಮವಿರುವುದೆಂದು ಹೇಳಿ ಈಗ ರಾಮನ ಮೇಲೆ ಎಂದು ಹೇಳುತ್ತಿರುವಿರಲ್ಲ, ಈ ಎರಡು ಬಗೆಯಾಗಿ ಮಾತನಾಡುವವರನ್ನು ನಂಬುವುದು ಹೇಗೆ? ಕೈಕಾ, ಕೈಕಾ, ನಿನ್ನಲ್ಲಿಯೂ ಪತ್ನಿ ಪ್ರೇಮವಿದೆ. ರಾಮನಲ್ಲಿ ಪುತ್ರ ಪ್ರೇಮ ಅಲ್ಲವೇ? ಮತ್ತೆ ನಿನ್ನಲ್ಲಿ ಪತ್ನಿ ಪ್ರೇಮ. ಕೈಕಾ, ಆಯ್ತು ಆಯ್ತು ಪ್ರಾಣೇಶ್ವರ, ಎಲ್ಲವೂ ಪ್ರೇಮವೇ, ಆದ್ರೆ ಬೇರೆ ಬೇರೆ ಬಗೆಗಳು. ಇರಲಿ ಇರಲಿ, ಇದಕ್ಕೆ ನನ್ನ ಒಪ್ಪಿಗೆಯೂ ಇದೆ ಪ್ರಾಣೇಶ್ವರ. ಕೈಕಾ, ಹಾಗಾದ್ರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ನನಗೆ ಭಾಷೆಯನ್ನು ಕೊಡಿ. ಅಂದರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆನು. ಚೆನ್ನಾಯಿತು ಬಿಡು. ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ಪ್ರಮಾಣವನ್ನು ಮಾಡಲಾರನು. ಇದು ನನ್ನ ಆತ್ಮಸಾಕ್ಷಿಯಾಗಿಯೂ ಶ್ರೀರಾಮನ ಆಣೆಯಾಗಿ ನೀನು ಹೇಳುವ ವರಗಳನ್ನು ನಡೆಸಿಕೊಡುವೆನು. ಕೇಳು ಪ್ರಿಯೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ಹಾಗಾದ್ರೆ ಕೇಳಿ, ನೀವು ನನಗೆ ಕೊಟ್ಟ ಎರಡು ವರಗಳಲ್ಲಿ ಒಂದನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕು. ಏನಂದೆ? ನಮ್ಮ ರಾಮಚಂದ್ರನಿಗೆ, ನಮ್ಮ ಪ್ರಾಣಾಧಿಕನಿಗೆ ನಿಶ್ಚಯಿಸಿರುವ ರಾಜ್ಯಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡಂದು ಹೇಳಿದೆ. ಹೌದು ಕೈಕಾ, ನೀನಂತಹ ಹಸುವೆಯ ಫಲವೂ ಅಲ್ಲ, ಕಠೋರ ಮನಸ್ಸಳು ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಈ ರೀತಿ ಹೇಳುತ್ತಿರುವೆ ಏನು? ಪ್ರಾಣೇಶ್ವರ, ನಾನು ನಿಮ್ಮೊಂದಿಗೆ ವಿನೋದವನ್ನು ಮಾಡುತ್ತಿಲ್ಲ, ಪರಿಹಾಸ್ಯವನ್ನು ಮಾಡುತ್ತಿಲ್ಲ. ಇದು ನನ್ನ ನಿಜವಾದ ಕೋರಿಕೆ. ಹೇಳಿ, ನಡೆಸಿಕೊಡುವಿರೋ ಇಲ್ಲವೋ? ಕೈಕಾ, ಎಲ್ಲೋ ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ಚಕ್ರವರ್ತಿಯ ಕಿರಿಯ ರಾಣಿಯು. ವಿವೇಕದಿಂದ ಆಲೋಚಿಸು. ನಾನು ಭರತನಿಗೆ ಪಟ್ಟ ಕಟ್ಟಿದರೆ ಕಿರಿಯ ರಾಣಿಯ ಮಾತಿಗೆ ಮರುಳಾದ ಅರಸನೆಂದು ನನಗಪಕೀರ್ತಿಯಲ್ಲವೇ? ಅದು ನಿನಗೂ ಅನ್ವಯಿಸುವುದಿಲ್ಲವೇ? ಬಿಡು, ಬೇಡ, ಬೇರೆ ವರವನ್ನು ಕೇಳು. ಸಾಕು ಸುಮ್ಮನಾಗಿ. ಈಗ ಕೊಟ್ಟಿರುವ ಮಾತಿಗೆ ತಪ್ಪಿ ನಡೆಯುತ್ತಿರುವ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಿಕೊಳ್ಳಬೇಕೆ? ಹೇಳಿ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ? ಇಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ದಂಗೂರದ ಮೂಲಕ ರಾಜ್ಯದಲ್ಲೆಲ್ಲ ಸಾರಿ ಬಿಡುವೆನು. ನಂತರ ಇವಳಿಗೆ ಮಾತು ಕೊಟ್ಟು ನಾನು ವಿಷಪಾನ ಮಾಡಿ ಪ್ರಾಣ ಕಳೆದುಕೊಳ್ಳುವೆನು. ರಾಮ, ನನ್ನ ಮಗನಾದ ಭರತನು ಎಲ್ಲಿಯಾದ್ರೂ ಭಿಕ್ಷಾಟನೆಯಲ್ಲಿ ಇವಳಿಗೆ ಮಾತು ಕೊಟ್ಟು ಕೆಟ್ಟೆನು. ರಾಮ, ರಾಮಚಂದ್ರ. ಮಾಡದೆ
ಕೈಕಾ ಪ್ರೀತಿಯಿಂದಲೇ ರಂಗನಾದೆ ನಾನು ಕೈಕಾ ಸಾಕು ಮಾಡಿ ನಿಮ್ಮ ಗೋಳು. ಪ್ರೀತಿಯಿಂದಲೇ ರಂಗನಾದೆ ನಾನು ಬೇಗವೇ ನಿನಗೆ ಕೈಕಾ ಬೇಗವೇ ನಿನಗೆ ಶಾಂತಳಾದೆ ಮಾನು ಅಯ್ಯೋ ಕುಲಘಾತಕಿ ಘೋರ ಪಾತಕಿ ಏತಕ್ಕೆ ಇಷ್ಟು ಕಠೋರ ಮನಸ್ಸಳಾಗಿರುವೆ ಸರಿಯಾದ ಜ್ಞಾನದಿಂದ ಮಾತನ್ನಾಡು ಪ್ರಾಣೇಶ್ವರ, ಕೈಕಾ ನನಗೆ ಬುದ್ಧಿಯು ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಮೊದಲು ಮೊದಲು ನಿಮ್ಮ ಬುದ್ಧಿ ಶುದ್ಧತೆಯಿದೆ ಎಂಬುದನ್ನು ಆಲೋಚಿಸಿ ಕೈಕಾ ಮಾತನಾಡಿ. ಕೈಕಾ ಸಾಕು ಮಾಡಿ, ಏಕೆ ಓಡಾಡುತ್ತಿರುವುದು? ಜಲವಾ ರಾಮನೋ ಬೇಡ ಲಲನೆ ಪ್ರಾಣೇಶ್ವರ, ಚಲವಾ ರಾಮನೋ ಬೇಡ ಲಲನೆ ಅಯ್ಯೋ ಸಾಕು ಮಾಡಿ. ಗನೆಯು ನೀನಾಗಿ ಕೀಲ ಲೋಚನೆಯ ಬೀಳೆ ಕೈಕಾ ಪ್ರಾಣೇಶ್ವರ, ಕುಲ ಗನೆಯು ನೀನಾಗಿ ಕೀಲ ಲೋಚನೆಯ ಬೀಡೆ ಮೊಲೆಯ ನುನಿಗಿದ ಸುತಗೆ ಆಲ ಹಲವ ಕೊಡುವೆ ನುನಿಗಿದ ಸುತಗೆ ಆಲ ಹಲವ ಕೊಡುವೆ ಚಲವಾ ಲಲನೆ ಜಯ ಲಲನೆ ಜಯ ಲಲನೆ ಜಯ ಚಲವಾ ಪ್ರಾಣೇಶ್ವರ, ಸುಮ್ಮನೆ ಏಕೆ ಗೋಳಾಡುತ್ತಿರುವಿರಿ? ಕೇಳಿ, ಇಷ್ಟೇ ಅಲ್ಲದೆ ಇನ್ನು ನನ್ನ ಎರಡನೇ ವರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಇವಳು ಮಹಾ ಚಂಡಿಯು, ಉಪಾಯವಿಲ್ಲ. ಹೇಳೋ, ಆಗಲಿ, ನಿನ್ನ ಇಷ್ಟದಂತೆ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುವೆನು. ಎರಡನೇ ವರ ಯಾವುದು ಎಂಬುದನ್ನು ಹೇಳು ಕೈಕಾ. ಸರಿಯಾಗಿ ಕೇಳಿಸಿಕೊಳ್ಳಿ. ಹೇಳು ಕೈಕಾ. ಇನ್ನು ಎರಡನೇ ವರಕ್ಕೆ
ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದಂತೆ ಅರಣ್ಯವಾಸಕ್ಕೆ ಹೋಗಬೇಕು. ಬರಸಿಡಿಲಿನ ಗಾತವೋ ಇದು ಪುರುಷ ವಿಷವ್ಯಾಪ್ತಿಯೋ ಇದೇನಿದು ನೋಡ ಕೈಕಾ ಪ್ರಾಣೇಶ್ವರ, ಏಕೆ ಗೋಳಾಡುತ್ತಿರುವಿರಿ? ಉರಿಮಾ ಹಾರಿಯದು ದುಡವಾನೆ ಉರಿಮಾ ಹಾರಿಯದು ದುಡವಾನೆ ಹರಿಯಲಿ ದುರ್ಬಾಧೆ ಅಗ್ನಿ ಜ್ವಾಲೆಯ ಪರಿಯ ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆ. ಎಲ್ಲೋ ಏತಕ್ಕೆ ಇಂತಹ ಚಂಡಿ ಹಠವೇ ಬೇಡ. ರಾಮನು ನಿನಗೇನು ಅಪರಾಧ ಮಾಡಿದ್ದನು? ಎತ್ತ ತಾಯಿಗಿಂತಲೂ ನಿನ್ನಲ್ಲಿ ಪ್ರೀತಿ ಇಟ್ಟಿರುವನಲ್ಲೇ, ಅದಕ್ಕೂ ಕನಿಕರವಿಲ್ಲವೇ? ನಿರ್ದಯಳೆ. ಪ್ರಾಣೇಶ್ವರ, ಸಾಕು ನಿಲ್ಲಿಸಿ. ಆಗ ತಾನೇ ಏನು ಹೇಳಿದ್ದೀರಿ ನೀವು? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂದು. ಆದರೆ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿರುವವು. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಶಿವೆ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕಾಗಿ ತನ್ನ ದೇಹದ ರಾಮಚಂದ್ರ ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ತನ್ನನ್ನು ತಾನು ಚಾಂಡಾಲನಿಗೆ ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೇ? ಕೊನೆಗೆ ತನ್ನ ಧಣಿಯ ಆಜ್ಞೆಯಂತೆ ತನ್ನ ಧರ್ಮ ಪತ್ನಿಯ ಶಿರಸ್ಸನ್ನೇ ಛೇದಿಸಲು ಸಿದ್ಧನಾಗಲಿಲ್ಲವೇ? ಅಂಥ ಸತ್ಯಸಂಧರು ಹುಟ್ಟಿದ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ನಿಮ್ಮ ಮಡನಿಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆ ಆಗ ಲೋಕದಲ್ಲಿ ಅಪಕೀರ್ತಿಯು ಬರುವುದಿಲ್ಲವೇ? ಸೂರ್ಯವಂಶಕ್ಕೆ ಕಳಂಕವೂ ಬರುವುದಿಲ್ಲವೇ? ಇದೆಲ್ಲವನ್ನು ಆಲೋಚಿಸಿ ನನ್ನ ವರಗಳನ್ನು ನಡೆಸಿಕೊಡುವಂತಿದ್ದರೆ ನಡೆಸಿಕೊಡಿ, ಇಲ್ಲವಾದ್ರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನೇ ಬಿಟ್ಟು ಬಿಡುತ್ತೇನೆ. ವ್ಯರ್ಥವಾಗಿ ಮತ್ತೆ ನನ್ನೊಡನೆ ಚರ್ಚಿಸುತ್ತಿರುವಿರಾ? ಹೇಳೋ ರಾಕ್ಷಸಿ ಕೇಳು. ಪ್ರಾಣೇಶ್ವರ, ಹರಿಶ್ಚಂದ್ರಾದಿಗಳು ಸತ್ಯ ಪರಿಪಾಲನೆಗಾಗಿ ಬಹಳ ಕಷ್ಟಪಟ್ಟರು. ನಮ್ಮ ಕುಲಧರ್ಮವನ್ನು ಪಾಲಿಸಲು ನಿನ್ನಲ್ಲೇ ಇಷ್ಟು ಚರ್ಚಿಸಿ ಬೇಡಿಕೊಂಡೆನು. ನಿನಗೆ ಮಾತು ಕೊಟ್ಟು ನಾನು ಕೆಟ್ಟನು. ರಾಮಚಂದ್ರ. ತಂದೆ, ರಾಮಚಂದ್ರ, ಏನೇ ವ್ಯತೆಯು? ಅಮ್ಮ, ರಾಮ, ತಂದೆಯವರ ವ್ಯತೆಗೆ ಕಾರಣವೇನು ತಾಯಿ? ಕಾರಣವೇನು ಇಲ್ಲ ರಾಮಚಂದ್ರ. ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು ನಿಮ್ಮ ಜನಕರು. ಏನು ತಾಯಿ? ಕೊಟ್ಟ ಮಾತನ್ನು ನಡೆಸಲಾರದ ವಂಶದವರೇ, ಏನು ಹೇಳು ತಾಯಿ? ಕೇಳು ರಾಮಚಂದ್ರ. ರಾಮಚಂದ್ರ. ಅಮ್ಮ. ರಾಮ, ದೂರಾರಾಧ್ಯರೆಂದು ದೂರಿಕೊಳ್ಳುವೆ. ಅಮ್ಮ. ದೂರಾರಾಧ್ಯರೆಂದು ದೂರಿಕೊಳ್ಳುವೆ. ದಾರಾಧೀಶ ವಿಖ್ಯಾತ ಚಾರ್ದೂಲನು ರಾಜರೇ
ನಾಶವಾದರೂ ದೇಹ ನಾಶವಾದರೂ ದೇಹ ಭಾಷೆಗೆ ತಪ್ಪುವರೆ ನಾಶವಾದರೂ ದೇಹ ಭಾಷೆಗೆ ತಪ್ಪುವರೆ ಈ ಸೂರ್ಯವಂಶವನ್ನು ಈಶರು ಮಾಡೇ ದೂರಿಕೊಳ್ಳುವೆಯ ನಾರಾಧೀಶ ವಿಖ್ಯಾತ ಸಾಧು ಅಮ್ಮ, ವಿಚಾರವೇನು ದಯವಿಟ್ಟು ವಿವರಿಸಿ ಹೇಳಿ. ತಂದೆಯ ವಾಗ್ದಾನವು ಎಂತಹುದಾಗಲಿ ಅದನ್ನು ನಾನು ನಡೆಯಿಸಿಕೊಡುತ್ತೇನೆ. ನನಗೀಗ ಸಂತೋಷವಾಯ್ತು ರಾಮಚಂದ್ರ. ಅಮ್ಮ. ಕೇಳು, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು ತಾಯಿ, ನಾನು ಕೇಳಿಬಲ್ಲೆನು. ಆ 2 ವರಗಳನ್ನೇ ನಾನು ಈಗ ಕೇಳಿಕೊಂಡನಷ್ಟೇ. ಅಮ್ಮ, ಏನೆಂಬುದಾಗಿ ಕೇಳಿಕೊಂಡೆ ತಾಯಿ. ರಾಮ, 1ನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡನಷ್ಟೇ. ಆಹಾ, ಇಷ್ಟು ತಾನೇ? ಈ ಅಲ್ಪ ವಿಚಾರಕ್ಕಾಗಿ ಏಕೆ ವ್ಯಥಪಡಬೇಕು ತಾಯಿ? ಅದರಂತೆಯೇ ಆಗಲಿ ತಾಯಿ. ಅಮ್ಮ, ಈ ಕಷ್ಟತರನಾದ ರಾಜ್ಯ ಭಾರವನ್ನು ಅಮ್ಮ ನಿನ್ನ ಪ್ರಿಯಪುತ್ರನಾದ ನನಗೆ ವಹಿಸಲಾಗದೆಂದು ಭರತನ ಭುಜಗಳ ಮೇಲೆ ವರಿಸಲು ಅಪೇಕ್ಷಿಸಿದ ನಿನಗೆ ನನ್ನ ಮೇಲೆ ಎಷ್ಟೊಂದು ಕರುಣವಮ್ಮ. ಇನ್ನು ಅದಕ್ಕಾಗಿ ನಿಮ್ಮ ತಂದೆಯವರು ನನ್ನನ್ನು ಆಗ್ರಹಿಸಿ ಅಪೇಕ್ಷಿಸಿ ಕೊನೆಗೆ ಏನೋ ಒಂದು ರೀತಿಯಿಂದ ಒಪ್ಪಿಕೊಂಡ್ರು. ಇನ್ನು 2ನೆಯ ಕೈಕಾ, ಬೇಡ, ಆ ವಿಚಾರವನ್ನು ರಾಮನಿಗೆ ಹೇಳಬೇಡ. ನಿಲ್ಲು ಅಯ್ಯೋ, ಕೈಕಾ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಈ ವಿಚಾರವನ್ನು ನಾನು ಆತನಿಗೆ ತಿಳಿಸಲೇಬೇಕು. ರಾಮಚಂದ್ರ, ನಿಮ್ಮದೊಳ್ಳೆ ಗೋಳು ನೀವು ನಡೆಸಿಕೊಡುವುದಿಲ್ಲ, ಅವರನ್ನೂ ಬಿಡುವುದಿಲ್ಲ. ಕೇಳು ರಾಮಚಂದ್ರ, ಹೇಳು ತಾಯಿ. ಇನ್ನು 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನು 14 ವರ್ಷಗಳ ಕಾಲ ಪುರಪ್ರವೇಶವಿರುವಂತೆ ಅರಣ್ಯವಾಸ ಮಾಡಬೇಕೆಂದು ಕೇಳಿಕೊಂಡನಷ್ಟೇ. ಅಮ್ಮ, ರಾಮ, ಸಪ್ತಾಂಗದೊಪ್ಪುವಿ ಸಾಮ್ರಾಜ್ಯ ಧರಿಪುದಂ ದಾಂಟಿಸಿದ ಮಾತೆ ನೀನು ಮಾತೆ ಅಮ್ಮ, ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನಿಯನಾಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನಪದವಿಯನಗೆ ಕರುಣಿಸಿದ ಸುನೀತೆ ನೀನು ಅಮ್ಮ. ಜನನಿ ನೀಯನಗೆ ಪ್ರತ್ಯಕ್ಷ ವರ ಮಾತೆ ಜನನಿ ನೀಯನಗೆ ಪ್ರತ್ಯಕ್ಷ ವರ ಮಾತೆ ವನವಾಸ ಕೊಪ್ಪಿದೆನು ಸುನೀತೆ
ಜನಕನನು ಎಚ್ಚರಿಸು ನಮಿಸಿ ವನಕ್ಕೆ ಪೋಪೆನು ಮಾತೆ ಅಮ್ಮ ಅಮ್ಮ, ನಿನ್ನ ಇಷ್ಟವನ್ನು ನಾನು ವಿವರಿಸುತ್ತೇನೆ. ತಂದೆ, ನೀವು ಮಾತೆಗೆ ಕೊಟ್ಟ ವಚನವನ್ನು ನಾನು ಸಂತೋಷದಿಂದ ಪಾಲಿಸುತ್ತೇನೆ. ನೀವು ಶಾಂತರಾಗಿ. ಇವಳು ಪರಮ ವಂಚಕಿಯು. ಪ್ರಾಣೇಶ್ವರ, ರಾಮಚಂದ್ರನಾಣೆಗೂ ವಾಗ್ದಾನವನ್ನು ನಡೆಸಿದನೆಂದು ನನ್ನಿಂದ ಮೊದಲು ಬಾಧೆಯನ್ನು ತೆಗೆದುಕೊಂಡು ಅನಂತರ ಇಂತಹ ಕಠೋರವಾದ ವರಗಳನ್ನು ಕೇಳಿ ನನ್ನ ಮೇಲೆ ವಿಷಪೋತ್ಕಾರ ಬಿಡುತ್ತಿರುವಳು. ಇವಳ ದುರಾಸೆಯಂತೆ ಒಪ್ಪಬೇಡ ಕುಮಾರ. ರಾಮಚಂದ್ರ, ನೀನು ನನ್ನ ಮಾತಿಗೆ ಒಪ್ಪಲೇಬೇಕು. ಇಲ್ಲವಾದ್ರೆ ನಿಮ್ಮ ತಂದೆಯವರಂತೆ ನಾನು ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡು. ನಾನು ವಿಷಪಾನ ಮಾಡಿ ಪ್ರಾಣ ಕಳೆದುಕೊಳ್ಳುವೆನು. ನನ್ನ ಮಗನಾದ ಭರತನು ಭಿಕ್ಷಾಟನೆ ಮಾಡುತ್ತಾಲೆಯಲ್ಲಿ ಹೋಗು, ಪ್ರಾಣ ತ್ಯಾಗವನ್ನೇ ಮಾಡಿಕೊ. ಹರುಳು ಮರುಳು ಮುದುಕನಾದ ನಾನು ಬಾಧೆಯನ್ನೂ ಕೊಟ್ಟಿಲ್ಲ, ವಾಗ್ದಾನವನ್ನು ಮಾಡಿಲ್ಲ. ಹೊರಟು ಹೋಗು. ಪ್ರಾಣೇಶ್ವರ. ತಂದೆ ರಾಮಚಂದ್ರ, ದಿನಮಣಿ ವಂಶಜರಾದ ನಾವು ಘನತೆ ಮೀರಿ ನಡೆಯುವುದು. ರಾಮಚಂದ್ರ, ಶಾಂತರಾಗಿ. ನೀವು ಮಾತಿಗೆ ಕೊಟ್ಟ ವಚನವನ್ನು ನಾನು ಸಂತೋಷದಿಂದ ಪಾಲಿಸುತ್ತೇನೆ. ಅಮ್ಮ, ನೀನಿನ್ನು ಆಲೋಚಿಸಬೇಡ ತಾಯಿ. ನಿನ್ನಿಷ್ಟದಂತೆ ನಾನು ವನವಾಸಕ್ಕೆ ತೆರಳು. ನನಗೆ ಸಂತೋಷವಾಯಿತು ರಾಮಚಂದ್ರ. ನಾನು ಹೋಗಿ ನನ್ನ ಮಾತೆಗೂ ನನ್ನ ಪತ್ನಿ ಜಾನಕಿಗೂ ವಿಚಾರವನ್ನು ತಿಳಿಸಿ ಅವರನ್ನು ಸಮಾಧಾನಪಡಿಸಿ ನಾನು ವನವಾಸಕ್ಕೆ ತೆರಳುವೆನು ತಾಯಿ. ಸರಿ, ಮೊದಲು ನೀನು ವನವಾಸಕ್ಕೆ ಹೊರಡೋ ಸಿದ್ಧತೆ ಮಾಡಿ ತಾಯಿ. ಅಯ್ಯೋ ರಘುಕುಲ ಲಲಾಮ, ಈ ಪಿಶಾಚಿನಿಯ ಇಷ್ಟದಂತೆ ನಡೆಯಲೊಪ್ಪಿದೆಯಾ? ಆದರೆ ಸಂತೋಷವಾಗಿ ಒಪ್ಪಿಕೊಂಡಿರುವಾಗ ನಿಮ್ಮದೇನು ಗೋಳು? ಕುಳಿತುಕೊಳ್ಳಿ ಸಾಕು. ಹಾ ರಾಮಚಂದ್ರ